ಸಚಿವರಿಗೆ ಹನಿ ಟ್ರ್ಯಾಪ್ ಆಗಿರೋದು ನಿಜ ಆಗಿದೆ. ಹನಿ ಟ್ರ್ಯಾಪ್ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರ ಮೇಲೆ 2 ಸಲ ಹನಿ ಟ್ರ್ಯಾಪ್ ಆಗಿದೆ. ಹೀಗಂತ TV9ಗೆ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇರೆ ಪಕ್ಷದ ನಾಯಕರು ಹನಿ ಟ್ರ್ಯಾಪ್ನಲ್ಲಿ ಸಿಲುಕಿದ್ದಾರೆ. ಅದನ್ನ ಕೆಲವರು ಬಂಡವಾಳ ಮಾಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಸಚಿವರಿಗೆ ದೂರು ಕೊಡೋದಕ್ಕೆ ಹೇಳಿದ್ದೀನಿ. ಇದಕ್ಕೆ ಕಡಿವಾಣ ಹಾಕಬೇಕು. ಇದರಲ್ಲಿ ನಮ್ಮವರಷ್ಟೇ ಅಲ್ಲ. ಹೀಗೆ ಮುಂದುವರೆದು ಹೇಳಿಕೆಯನ್ನು ಕೊಟ್ಟಿದ್ದಾರೆ TV9ಗೆ. ಬೇರೆ ಪಕ್ಷದ ನಾಯಕರು ಕೂಡ ಹನಿ ಟ್ರಾಪ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಮಾತು. ನಮ್ಮ ಪ್ರತಿನಿಧಿ ಪ್ರಮೋದ್ ಸತೀಶ್ ಜಾರಕಿಹೊಳಿ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಜಾಯ್ನ್ ಆಗ್ತಾರೆ. ಜಾರಕಿಹೊಳಿ ಅವರು ಮೊದಲನೇದಾಗಿ ಇವತ್ತು ಗಂಭೀರವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ. ಇಬ್ಬರು ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನ ಬಹಿರಂಗ. ಇಬ್ಬರಿಲ್ಲ ಒಬ್ಬರೇ 2 ಸಾರಿ ಅಟೆಂಪ್ಟ್ ಮಾಡೋದು ಅಂತ ಹೇಳಿದೆ. ಇಬ್ಬರಲ್ಲ, ಒಬ್ಬರೇ ಸಚಿವರಿಗೆ 2 ಸಾರಿ ಅಟೆಂಪ್ಟ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಘರ್ಷಣೆಯನ್ನು ಕೂಡ ಆಗಿದೆ, ವಾದ ಕೂಡ ಆಗಿದೆ. ಸೊ ಇದು ನಿಮಗೂ ಎಲ್ಲ ಗೊತ್ತಿರುವಂಥ ವಿಚಾರ. ಸೊ ಒಬ್ಬರು ಮಾತ್ರ, ಇಬ್ಬರಲ್ಲ. 2 ಸಾರಿ ಅವ್ರಿಗೆ ಅಟೆಂಪ್ಟ್ ಮಾಡಿದ್ರೆ, ಮತ್ತು ಸಾರಿ ಮಾಡಿರ್ಬೋದು, ಆದರೆ ಅವ್ರ ಗಮನಕ್ಕೆ ಇರದೇ ಇರ್ಬೋದು. ಸುಮಾರು ಸಾರಿ ಅಟೆಂಪ್ಟ್ ಮಾಡಿದ್ದಾರೆ. ಅವ್ರಿಗೆ ಹನಿ ಟ್ರ್ಯಾಪ್ನಲ್ಲಿ ಬೀಳಿಸ್ಬೇಕು, ಅವರು ರಾಜಕೀಯ ತೇಜೋವಧೆ ಮಾಡಬೇಕು, ರಾಜಕೀಯದಿಂದ ಅವ್ರನ್ನ ನಿರ್ನಾಮ ಮಾಡಬೇಕಂತ ಏನೇನೋ ವಿಚಾರಗಳಿಂದ ಮಾಡುವಂಥ ಪ್ರಯತ್ನ ಆಗಿದೆ. ಸರ್, ಸಹಜವಾಗಿ ಯಾರು ಆತ ಸಚಿವರು ಟ್ರ್ಯಾಪ್ ಮಾಡೋದಕ್ಕೆ ಒಳಗಾದ್ರು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಉದ್ಭವ ಆಗುತ್ತೆ. ನಿನ್ನೆ ಕೂಡ ವಿಪಕ್ಷದವರು ಕೇಳಿದ್ದಾರೆ, ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ಸುದ್ದಿ ಬರ್ತಾ ಇದೆ, ಅದಕ್ಕೆ ಸರ್ಕಾರ ಉತ್ತರಿಸಬೇಕು ಅಂತ. ತಾವು ಕ್ಯಾಬಿನೆಟ್ ಮಂತ್ರಿಯಾಗಿ ಆ ಸಚಿವರ ಜೊತೆಗೆ ತಾವು ಮಾತನಾಡಿದಾರ, ವಿವರವಾಗಿ ಅವ್ರ ಜೊತೆಗೆ ಚರ್ಚೆ ಮಾಡಿದಾರ, ಏನಾಗಿದೆ ಅಂತ? ಅವರೇ ಇದೆಲ್ಲ ವಿವರವಾಗಿ ಹೇಳಿದ್ದಾರೆ. 2 ಸಾರಿ ನನಗೆ ಬಂದಿದ್ರು, ಏನೋ ಕೆಲಸ ಇದೆ ಅಂತ. ಸೊ ನನ್ನ ಡೌಟ್ ಬಂದು ಅದನ್ನು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಲಿಕ್ಕಾಗಲ್ಲ, ಅಲ್ಲಿ ಘರ್ಷಣೆ ಆಯ್ತು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಒಂದು ಇತ್ತೀಚೆಗೆ ಆಡ್ಬೇಕಾದ್ರೆ ನಾವು ಹೇಳಿದ್ವಿ, ಅವ್ರು ಸಜೆಸ್ಟ್ ಮಾಡಿದ್ವಿ, ಇದು ಕಂಪ್ಲೇಂಟ್ ಆಗಬೇಕು. ಸುಮ್ಮನೆ ಹೇಳಿದ್ದೀವಿ, ಉತ್ತರ ಕೊಟ್ಟಿದ್ದ ಸರ್ಕಾರ ಅಷ್ಟೇ ಅಲ್ಲ, ತನಿಖೆ ಆಗಬೇಕು. ಯಾರು ಈ ಥರ ಹಿಂದಿದ್ದಾರೆ, ಯಾಕೆ ಆಗ್ತಾ ಇದೆ, ಉದ್ದೇಶ ಏನು, ಇದೆಲ್ಲ ನಾವು ಅವ್ರ ಸೂಚನೆ ಕೊಟ್ಟಿದ್ದೀವಿ, ಸಲಹೆ ಕೊಟ್ಟಿದ್ದೀವಿ. ಸೊ ನೋಡೋಣ, ಅವರು ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಮಾತಾಡಿದ್ಮೇಲೆ ಕೊಟ್ಟರೆ ಒಳ್ಳೆಯದು. ಸರ್, ಈ ವಿಚಾರ ಸಹಜವಾಗಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗೋದಂದ್ರೆ, ಅವರಿಗೆ ಎಷ್ಟೆಲ್ಲ ಪ್ರಯತ್ನ ಮಾಡೋಣ, ಯಾರು ಮಾಡಿಸಿದ್ದು ಅನ್ನುವಂಥ ಕ್ಲೂ ಸಹಜವಾಗಿ ಆ ಸಚಿವರಿಗಿರುತ್ತೆ. ಇದ್ರ ಹಿನ್ನೆಲೆ ಯಾರು ಇದೆಯಾ, ಯಾರು ಮಾಡಿದ್ದಾರೆ, ಯಾರಿದ್ರ ಹಿಂದೆ ಯಾರು ಪ್ರಭಾವಿಗಳಿದ್ದಾರೆ? ನಾವು ಹೇಳಿದ್ರೆ ಅದು ಆರೋಪ ಆಗ್ತದೆ, ರಾಜಕೀಯ ಆರೋಪ ಆಗ್ತದೆ. ನಾವು ಯಾರ್ದಾರ ಹೆಸರು ಹೇಳಿದ್ರೆ ರಾಜಕೀಯ ಆರೋಪ ಆಗ್ತದೆ. ಒಂದು ಯಾವುದೋ ಏಜೆನ್ಸಿ ಅದನ್ನೇ ಪ್ರೂವ್ ಮಾಡಿದ್ರೆ ಅದು ಪಕ್ಕ ಆಗ್ತದೆ. ಅದಕ್ಕೆ ನಾವು ಹೇಳಿದ್ರೆ ಇಲ್ಲಿ ನಮಗೆ ಯಾರೋ ಬೇಡದವ್ರದ್ದು ನಾವು ಹೇಳ್ತೀವಿ, ಅವ್ರು ನಮಗೆ ಆರೋಪ ಮಾಡ್ತಾರೋ ಸರಿಯಲ್ಲ. ಅದು ಅಥಾರಿಟಿ ಏಜೆನ್ಸಿ ಮಾಡಿದ್ರೆ ಒಳ್ಳೆಯದು. ಅಲ್ಲಕ್ಕಿಂತ ಮುಖ್ಯವಾಗಿ ಸರ್, ನಿನ್ನೆ ಸುನಿಲ್ ಕುಮಾರ್ ಅವರು ಕೂಡ ಸದನದಲ್ಲಿ ಮಾತಾಡ್ತಾ ಸ್ವಪಕ್ಷೀಯರೇ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ರು. ಅದು ಸತ್ಯವೇ? ಸ್ವಪಕ್ಷೀಯರೇ ಮಾಡಿದ್ದಾರೆ ಅನ್ನುವಂಥ ಕ್ಲೂ ಏನಾದ್ರು ಇದೆಯಾ? ನಿಮ್ಮ ಪಕ್ಷದವರೇ ನಿಮ್ಮ ಸಚಿವರ ವಿರುದ್ಧ ಈ ರೀತಿಯ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇರ್ಬೋದು. ಇಲ್ಲ ಅಂತ ಹೇಳಿಕ್ಕೆ ರಾಜಕೀಯದಲ್ಲಿ ಅಷ್ಟು ಕೆಳಮಟ್ಟಕ್ಕೆ ಹೋಗಿದ್ದು ರಾಜಕೀಯ. ಈಗ ಅಷ್ಟು ಕೆಳಮಟ್ಟಕ್ಕೆ ಹಿಂದಿನ ಸರ್ಕಾರದಲ್ಲಿ ಕೂಡ ಕೇಳಿದ್ವಿ ನಾವು. ಹಿಂದಿನ BJP ಸರ್ಕಾರದಲ್ಲಿ ಕೂಡ ಕೆಲವು ಮಂತ್ರಿಗಳನ್ನು ಈ ರೀತಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದನ್ನು ನಾವು ಕೇಳಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ ಕೂಡ ಕೇಳಿದ್ದೀವಿ. ಇದು ನಿರಂತರವಾಗಿ ನಡೀತಾ ಇದೆ. ಸೊ ಈಗಿನ ನಮ್ಮ ಸರ್ಕಾರದಲ್ಲಿ ಇದು ಮೊದಲನೇ ವಿಕೆಟ್ ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಬಿದ್ದಿಲ್ಲ ಅದು. ಸೊ ಪ್ರಯತ್ನ ಅಂತ ಆಗಿದೆ. ಸೊ ಇದು ಕಡಿವಾಣ ಆಗಬೇಕು. ಸರ್, ಸಚಿವರು ಹೋಮ್ ಮಿನಿಸ್ಟರ್ಗಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಅವ್ರ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ, ಅವ್ರಿಗೆ ತಲುಪಿಸಿದ್ದಾರೆ ಈ ಥರ ಆಗಿದೆ ಅಂತ? ಓಕೆ, ಅವ್ರಿಗೂ ಒಂದು ಮಾಹಿತಿ ಇದೆ. ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇದೆ. ಮುಖ್ಯಮಂತ್ರಿ ಮಾಹಿತಿ ಇರಲೇಬೇಕು, ಯಾಕಂದ್ರೆ ಅವ್ರಿಗೆ ಇದ್ದೇ ಇರ್ತೈತಿ. ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಗೃಹ ಸಚಿವರ ಜೊತೆ ನಿನ್ನೆ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ಸೊ ಅದನ್ನು ಮುಂದೆ ಯಾವ ರೀತಿ ಒಯ್ಯಬೇಕು ಕಾನೂನು ದೃಷ್ಟಿಯಲ್ಲಿ ಅಂತ ಚರ್ಚೆ ಮಾಡಿದ್ರೆ ನೋಡೋಣ ಏನಾಗ್ತೈತೆ. ನಾಳೆ ನಾಡ್ದ ನಂತರ ಒಂದು ಹಂತಕ್ಕೆ ಬರ್ತೀವಿ. ಸದನ ನಡೀತಾ ಇದೆ, ಸಹಜವಾಗಿ ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ವಿಪಕ್ಷ ಈಗ ನಿಮ್ಮ ಹೇಳಿಕೆಗಳ ಬಳಿಕ ಸದನದಲ್ಲೇ ಇದನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸದನದಲ್ಲಿ ಸರ್ಕಾರ ಇದಕ್ಕೆ ಉತ್ತರ ಕೊಡುತ್ತೆ ಸರ್, ನಿರೀಕ್ಷೆ ಮಾಡ್ಬೋದಾ? ಗಂಭೀರವಾದಂಥ ಪ್ರಕರಣ, ಬಹುಶಃ ರಾಜ್ಯದಲ್ಲಿ ಹಿಂದೆಂದೂ ಕೂಡ ಈ ಥರ ಆಗಿರಲಿಲ್ಲ. ಅಲ್ಲ, ಪ್ರಶ್ನೆ ಕೇಳಿದ್ರೆ ಇದನ್ನೇ ಉತ್ತರ ಕೊಡ್ಬೋದು ಸರ್ಕಾರ. ಯಾವಾಗ ನೀವು ದೂರು ಕೊಟ್ಟರೆ ಅದು ಅಧಿಕೃತ. ಯಾವಾಗ ನೀವು ದೂರು ಕೊಟ್ಟರೆ ವಿಕ್ಟಿಮು, ಅವಾಗ ಅದಕ್ಕೆ ಹೇಳಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಅವರು ಹೇಳಲಿಕ್ಕೆ ಆಗೋಲ್ಲ. ಈಗ ಯಾರು ಮುಂದಿದ್ದಾರೆ, ಯಾರು ಅಂತೇಳಿ ಸರ್ಕಾರ ಹೇಳಲಿಕ್ಕೆ ಆಗೋಲ್ಲ, ಅಧಿಕೃತವಾಗಿ ಇಲ್ಲ. ಆ ದೂರು ನೀಡಿದ್ರೆ ಮಾತ್ರ ಸರ್ಕಾರ ಅದ್ರ ಬಗ್ಗೆ ಯಾವುದು ಇಂಥವ್ರು ಹಿಂಗೆ ದೂರು ನೀಡಿದ್ದಾರೆ ಅದನ್ನು ತನಿಖೆ ಮಾಡ್ದಂತ ಉತ್ತರ ಕೊಡ್ಬೋದು. ಇಲ್ಲಾಂದರೆ ದೂರು ಕೊಡದೇ ಹೋದರೆ ಸರ್ಕಾರ ಕೂಡ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ.